ಬೆಚ್ಚಿ ಬೀಳಿಸುವ ಘಟನೆ ನಡೆದಿದೆ. ಮೊಬೈಲ್ ವಿಚಾರವಾಗಿ ಮನೆಯಲ್ಲಿ ಆರಂಭವಾದ ಜಗಳ ಕೊನೆಗೆ ಆಸಿಡ್ ದಾಳಿಗೆ ತಿರುಗಿದ ಶಾಕ್ ಘಟನೆ ನಡೆದಿದೆ. ಒಂದೇ ಕುಟುಂಬದ 5 ಮೇಲೆ ಕೆಮಿಕಲ್ ಎರಚಲಾಗಿದ್ದು 1 ವರ್ಷದ ಹೆಸರಿಡದ ಕಂದಮ್ಮ ಕೂಡ ಗಂಭೀರವಾಗಿ ಗಾಯಗೊಂಡಿದೆ. ಹಾಗಾದ್ರೆ ಏನಿದು ಪ್ರಕರಣ ನೋಡೋಣ ಈ ವರದಿಯಲ್ಲಿ. ಹುಬ್ಬಳ್ಳಿಯ ತಾರಿಹಾಳದ ವಾಜಪೇಯಿ ನಗರದಲ್ಲಿ ಈ ಬೆಚ್ಚಿ ಬೀಳಿಸುವ ಘಟನೆ ನಡೆದಿದೆ. ಮೊಬೈಲ್ ವಿಚಾರವಾಗಿ ಮನೆಯಲ್ಲೇ ಆರಂಭವಾದ ಜಗಳ ಕ್ಷಣಾರ್ಧದಲ್ಲಿ ಹಿಂಸಾತ್ಮಕ ರೂಪ ಪಡೆದಿದೆ ಎನ್ನಲಾಗಿದೆ. ತಾಮ್ರ ಹಾಗೂ ಹಿತ್ತಾಳೆ ತೊಳೆಯಲು ಬಳಸುತ್ತಿದ್ದ ಕೆಮಿಕಲ್ ಅನ್ನು ಕುಟುಂಬದ ಸದಸ್ಯರ ಮೇಲೆಯೇ ಎರಚಲಾಗಿದೆ. ಈ ಘಟನೆಯಲ್ಲಿ ಒಂದೇ ಕುಟುಂಬದ 5 ಗಾಯಗೊಂಡಿದ್ದಾರೆ. 33 ವರ್ಷದ ಸುರೇಶ್ ಬೈಲ್ ಪತ್ತಾರ್ ಹಾಗೂ 24 ವರ್ಷದ ರಾಜೇಶ್ವರಿ ಬೈಲ್ ಪತ್ತಾರ್ ಗಂಭೀರವಾಗಿ ಗಾಯಗೊಂಡಿದ್ದು ಅವರ ಮುಖ ಹಾಗೂ ಬಾಯಿಯ ಭಾಗಕ್ಕೆ ಕೆಮಿಕಲ್ ಬಿದ್ದಿದೆ. ಇನ್ನು ಶ್ರುತಿ ಹಾಗೂ ರೇಷ್ಮಾ ಎಂಬುವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಘಟನೆಯಲ್ಲಿ ಕೇವಲ 1 ವರ್ಷದ ಹೆಸರಿಡದ ಕಂದಮ್ಮ ಕೂಡ ಗಾಯಗೊಂಡಿರುವುದು ಮತ್ತಷ್ಟು ಆತಂಕಕ್ಕೆ ಕಾರಣವಾಗಿದೆ. ಮಗುವಿನ ಮೇಲೂ ಕೆಮಿಕಲ್ ಬಿದ್ದಿದೆ. ಗಾಯಾಳುಗಳನ್ನು ಕೂಡಲೇ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ರವಾನಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ತಾಮ್ರ ಮತ್ತು ಹಿತ್ತಾಳೆ ತೊಳೆಯುವ ಕೆಲಸ ಮಾಡುತ್ತಿದ್ದ ಕುಟುಂಬದ ಮನೆಯಲ್ಲಿ ಇದ್ದ ಕೆಮಿಕಲ್ನಿಂದಲೇ ಈ ದಾಳಿ ನಡೆದಿರುವ ಮಾಹಿತಿ ಹೊರಬಿದ್ದಿದೆ. ಘಟನೆ ಬಳಿಕ ದಾಳಿ ನಡೆಸಿದವರ ಬಗ್ಗೆ ಇನ್ನೂ ಸ್ಪಷ್ಟ ಮಾಹಿತಿ ಸಿಕ್ಕಿಲ್ಲ. ಸ್ಥಳಕ್ಕೆ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕುಟುಂಬದೊಳಗಿನ ಸಣ್ಣ ಜಗಳವೇ ಇಷ್ಟು ಭೀಕರ ಘಟನೆಗೆ ಕಾರಣವಾಗಿರುವುದು ಜನರಲ್ಲಿ ಆತಂಕ ಮೂಡಿಸಿದೆ. ಈ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇದೊಂದು ಸುಮಾರು 11 ಗಂಟೆ ಸುಮಾರಣ ತಾರಿಯಾಳ ಒಳಗೆ ವಾಜಪೇಯಿ ನಗರ ಒಳಗೆ ಮನೆ ಜಗಳ ಮಾಡ್ಕೊಂಡು ಇವ್ರು ಯೂಸ್ ಮಾಡುವಂಥದ್ದು ಆಸಿಡ್ ತೊಗೊಂಡು ಮೈ ಮೇಲೆ ತೊಳ್ಕೊಂಡು ಜಗಳ ಮಾಡ್ಕೊಂಡಾರೆ. ಎಷ್ಟು ಜನ ಬಿದ್ದಿತ್ತು? 5 ಮಂದಿ ರೀ. 5 ಮಂದಿ. ಹಾಂ, ಅದ್ರೊಳಗೆ ಯಾರು ಸೀರಿಯಸ್ ಅದಾರ? ಈಗ ಸೀರಿಯಸ್ ಅನ್ನಕ್ರಿ ಅವ್ರ ದೊಡ್ಡವ್ರು ಏನು ಗಂಡ ಹೆಂಡತಿ ಬ್ರದರ್ ಅವರಿಬ್ಬರು ಸೀರಿಯಸ್ ಅದಾರ. ಸೀರಿಯಸ್ ಅದ. ಹಾಂ, ಅಂದ್ರೆ ಹೆಸರು ಸುರೇಶ್ ತುಳಜಾರಾಮ್ ಬೈಲ್ಪತ್ತಾರ ಮತ್ತು ರಾಜೇಶ್ವರಿ ಸುರೇಶ್ ಬೈಲ್ಪತ್ತಾರ. ಇವರಿಬ್ಬರು ಗಂಡ ಹೆಂಡತಿ ಸೀರಿಯಸ್ ಕ್ರಿಟಿಕಲ್ ಕಂಡೀಷನ್ ಐತಿ. ಮಗುಗೆ ಸ್ವಲ್ಪ ಮುಖಕ್ಕೂ ಮತ್ತು ಕೈಗೆ ಬಿದ್ದೈತಣ್ಣ. ಅದೊಂದು ಒಳ್ಳೆ ಇನ್ನೇನು ಗ್ಯಾರಂಟಿ ಅಂತಂತ ಹೇಳಿಲ್ಲ ಡಾಕ್ಟ್ರ. ನೋಡ್ಬೇಕಣ್ಣ ಎದ್ರ ಸಂಬಂಧ ಜಗಳ ಮಾಡ್ಯಾರು ಏನಾಗೈತೆ ಅನ್ನೋದು ಲೆಕ್ಕ ಕರೆದಿಲ್ಲ. ಬಟ್ ಆಸಿಡ್ ಮೇಲೆ ಹೋಗ್ಕೊಂಡು ಜಗಳ ಮಾಡ್ಕೊಂಡಾರಣ್ಣ ಅವರು. ಇದೊಂದು ಸುಮಾರು ಒಂದು 11 ಗಂಟೆ ಸುಮಾರು 10-11 ಗಂಟೆ ಒಳಗೆ. 11 ಗಂಟೆ. ಈಗೇನು ಕಿಮ್ಸಿಗೆ ತೊಗೊಂಬಂದಿರಿ? KMC ತಂದು ಅಡ್ಮಿಟ್ ಮಾಡಿವಣ್ಣ. ಟ್ರೀಟ್ಮೆಂಟ್ ನಡೆಯತ್ತೈತಿ. ಇನ್ನೇನು ನೋಡ್ಬೇಕಣ್ಣ. ಇನ್ನೂ ಯಾವುದು ಗೊತ್ತಾಗಿಲ್ಲ? ಇನ್ನೂ ಏನು ಗೊತ್ತಾಗಿಲ್ಲ ಅಣ್ಣ. ಯಾವ ಪೊಲೀಸ್ ಸ್ಟೇಷನ್ ಬರುತ್ತೆ? ನಮ್ದು ಗ್ರಾಮೀಣ ಪ್ರೊಟೆಕ್ಷನ್ ಬರ್ತೈತೆ ರೀ. ಗ್ರಾಮೀಣ ಬರುತ್ತೆ. ಹಾಂ. ನಿಮ್ಮ ಹೆಸರು? ಆನಂದ್ ಅಂತೇಳಿ.